ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಇವತ್ತು ಎಷ್ಟು ಮಳೆಯ ವಾತಾವರಣ ಅಂದರೆ ಈ ಸಮಯದಲ್ಲೂ ಮಳೆ ಬರುತ್ತಾ ಅಂತ ಅನಿಸುತ್ತೆ. ಸಾಯಂಕಾಲ 4 ಗಂಟೆಗೆ ಕಾಫಿ ಟೀ ಎಲ್ಲನೂ ಕುಡ್ದಾಯ್ತು. ಯಾಕೆ ಕಾಫಿ ಟೀ ಅಂದೆ ಅಂದರೆ, ನಾವು ಟೀ ಕುಡಿತೀವಿ, ಸುಶಾಂತ್ ಕಾಫಿ ಕುಡಿತಾನೆ, ಹಾಗಾಗಿ ಎರಡೂ ಮಾಡಬೇಕಾಗತ್ತೆ. ಅದು ಮುಗಿದ ಮೇಲೆ ಸುಮ್ಮನೆ ಕೂತಿರ್ಬೇಕಾದ್ರೆ ವಿಪರೀತ ಮಳೆಯ ವಾತಾವರಣ. ಸರಿ, ಏನಾದರೂ ಒಂದು ತಿನ್ನೋಣ, ಏನಾದರೂ ಮಾಡೋಣ ಮನೆಯಲ್ಲಿ. ಯಾಕಂದರೆ ನಮ್ಮ ಮನೇಲಿ ನಮ್ಮ ಸುಶಾಂತ್ ಇದಾನಲ್ಲ ಇಲ್ಲಿ ತಿಂಡಿ ಪೋತ, ನಮ್ಮ ಮನೇಲಿ ನಮ್ಮ ಯಜಮಾನರು ಇಷ್ಟಪಟ್ಟು ತಿಂತಾರೆ. ಹಾಗಿರುವಾಗ ಮಾಡೋಕ್ಕೆ ನನಗೂ ಇಷ್ಟ. ಸರಿ ಮಾಡೋಣ ಹಾಗಾದರೆ ಅಂತ ಏನೋ ಮಾಡ್ಕೊಂಡು ಕೂತಿದ್ದೆ. ಸಡನ್ನಾಗಿ ಎದ್ದು ಒಂದು ತಿಂಡಿ ಮಾಡೋಣ ಅಂತ ಬಂದೆ. ಅಂದರೆ ಇವತ್ತು ಅವನಿಗೆ ಪಾಯಸ ಬೇಕಾಗಿತ್ತು, ಸಬ್ಬಕ್ಕಿ ಪಾಯಸ. ಸೊ ಸಬ್ಬಕ್ಕಿ ನೆನೆ ಹಾಕಿದ್ದಿತ್ತು. ಅದ್ರ ಜೊತೆ 5 ನಿಮಿಷ ಅವಲಕ್ಕಿ ನೆನೆ ಹಾಕ್ಬಿಟ್ಟೆ. ಅವಲಕ್ಕಿ ನೆನೆಸಿದೆ. ಈಗ ಒಂದು ತಿಂಡಿ ಮಾಡಿ ತೋರಿಸೋಣ ನಿಮಗೆ. ಈ ಮಳೆಯ ವಾತಾವರಣದಲ್ಲಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂದ್ರೆ ಅಂತ ನಾನು ಮಾಡೋಕ್ಕೆ ಶುರು ಮಾಡ್ತಾ ಇದ್ದೇನೆ. ಹಾಗೆ ನಿಮಗೂ ತೋರಿಸೋಣ ಏನೇನು ಸಾಮಾನು ಬೇಕು ಅಂತ. ಅವಲಕ್ಕಿ ಸಬ್ಬಕ್ಕಿ ಬಾಲ್ಸ್ ಈ ಮಳೆಗೆ ಖಾರ ಆಗಿ ಚೆನ್ನಾಗಿರುತ್ತೆ. ಅದ್ರ ಜೊತೆ ನೀವು ನಾನೇನು ಡೀಪ್ ಫ್ರೈನೂ ಮಾಡ್ತಾ ಇಲ್ಲ, ಎಣ್ಣೆನಲ್ಲಿ ಫ್ರೈ ಮಾಡ್ತಾ ಇಲ್ಲ. ನಾನು ಪಡ್ಡು ಪ್ಯಾನ್ ಅಂದರೆ ಪಡ್ಡು ತವ ಬರುತ್ತಲ್ಲ, ಕಾಸ್ಟ್ ಐರನ್ ತವ ಬರುತ್ತೆ ಪಡ್ಡು ಮಾಡುವಂಥದ್ದು. ನಾವು ಗುಳಿಯಪ್ಪ ಅಂತೀವಿ, ಪಡ್ಡು ಅಂತಾರೆ. ಅದು ಮಾಡೋ ತವ ಇರುತ್ತಲ್ಲ, ಅದರಲ್ಲಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಸಾಮಾನು ಬೇಕು ಅಂತ ನಿಮಗೆ ತಿಳಿಸ್ತೀನಿ. ನಮ್ಮ ಸುಶಾಂತ್ ಹೇಳ್ತಾನೆ, ಅವನೆಲ್ಲ ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ, ಸಾಮಾನು ಏನು ಅಂತ ಅವನು ಹೇಳ್ತಾನೆ. ನೋಡಿ, ಇದೇನು ಪುಟ್ಟ? ಅವಲಕ್ಕಿ ನೆನೆಸಿರೋ ಅವಲಕ್ಕಿ ನೆನೆಸಿ ಇಟ್ಟಿದ್ದೀನಿ. ಇದು ಮೀಡಿಯಂ ಅವಲಕ್ಕಿ. ನಿಮ್ಗೊಂದು ಮೂರು ಸಲ ತೊಳೆದಾಗುವಾಗಲೇ ಸ್ವಲ್ಪ ಮೆತ್ತಗಾಗತ್ತೆ. ನೀರು ಹಾಕಿ ಒಂದು 10 ನಿಮಿಷ ನೆನೆಸಿದ್ದೀನಿ. ಇದು ಸಾಬುದಾನ ನೋಡಿ, ಇದು ನೈಲಾನ್ ಸಬ್ಬಕ್ಕಿ ನೆನೆಸಿ ಇಟ್ಟಿದ್ದೀನಿ ನಾನು. ಅದು ಆಮೇಲೆ ಇದು ಕಡಲೆ ಹಿಟ್ಟು. ನಾನು 3 ಚಮಚ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು 2 ಚಮಚ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಈರುಳ್ಳಿ ಸಣ್ಣಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಅರ್ಧ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬಾಯಿಗೆ ಬಂದ್ರೆ ಕಷ್ಟ ಆಗತ್ತೆ ಅಂತ ಮೆಣಸಿನ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ಹಾಗೆ ಏನಿದು ರೆಡ್ ಚಿಲ್ಲಿ ಪೌಡರ್ ಅಂದ್ರೆ ಮೆಣಸಿನ ಪುಡಿ ತಗೊಂಡಿದ್ದೀನಿ. LG ಇಂಗ್ ತಗೊಂಡಿದ್ದೀನಿ. ಹಾಗೆ ಏನಿದು ಚಾಟ್ ಮಸಾಲ ತಗೊಂಡಿದ್ದೀನಿ ಸ್ವಲ್ಪ. ಜೊತೆಲಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಎಣ್ಣೆ. ಇಷ್ಟು ಎಣ್ಣೆ ತಗೊಂಡಿದ್ದೀನಿ, ಒಂದು 1/4 ಲೋಟ ಎಣ್ಣೆ ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಅವಲಕ್ಕಿನ ನಾನು ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿನ ಒಂದು 10 ನಿಮಿಷ ನೆನೆಸಿದ್ದೀನಿ ಅಷ್ಟೇ. ಈಗ 3 ಚಮಚ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಈಗ 2 ಚಮಚ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಇಡು. ನೆಕ್ಸ್ಟ್ ಸಬ್ಬಕ್ಕಿ ಹಾಕು. ಇದೇನು ಹಾಕು. ಇದು ಹಾಕು. ಎಲ್ಲ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಈಗ ಕರಿಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದು, ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ ನಾನು. ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಇಂಗು, ಚಾಟ್ ಮಸಾಲ. ನೀವು ಚಾಟ್ ಮಸಾಲ ಬೇಡ ಅಂದರೆ ಗರಂ ಮಸಾಲ ಹಾಕೋಬೋದು. ನಾನು ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ನಿಮಗೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ನೀವು ಬೇಡ ಅಂದರೆ ಗರಂ ಮಸಾಲ ಹಾಕ್ಕೋಬೋದು, ಒಂದು ಅರ್ಧ ಚಮಚ ಗರಂ ಮಸಾಲ ಹಾಕ್ಕೋಬೋದು. ನಾನು ಸ್ವಲ್ಪ ಚಾಟ್ ಮಸಾಲ ಹಾಕಿದ್ದೀನಿ, ಸಾಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ 1 ಚಮಚ ಮಾಮೂಲಿ ಎಣ್ಣೆನ ಹೀಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನು ನೀರು ಬಳಸೋದು ಬೇಡ. ಈರುಳ್ಳಿನಲ್ಲಿ ನೀರಿರುತ್ತೆ, ಕೊತ್ತಂಬರಿ ಸೊಪ್ಪಲ್ಲಿ ನೀರಿರುತ್ತೆ, ಅವಲಕ್ಕಿ ನೆನೆಸಿದೀವಲ್ಲ ಅದರಲ್ಲೂ ನೀರಿರುತ್ತೆ. ಹಾಗಾಗಿ ಚೆನ್ನಾಗಿ ನೀವು ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಿಟ್ಟು ಕಲಸಿರೋ ಥರ, ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಹಾಗೆ ಕಲಿಸ್ಕೋಬೇಕು.
ನೋಡಿ ಈ ಥರ ಉಂಡೆ ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ಳೋಣ. ಕಲಸಿ ಆಯ್ತು ನೋಡಿ. ಈಗ ಇದನ್ನು ನೋಡಿ ಚೆನ್ನಾಗಿ ನಾನು ನೀರು ಮುಟ್ಟಿಸ್ಲೂ ಇಲ್ಲ, ನೀರು ಟಚ್ಚೇ ಮಾಡಿಲ್ಲ, ನೀರು ಮುಟ್ಟಿಸ್ಕೊಳ್ದೇನೆ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ಹಿಟ್ಟು ಥರ ಉಂಡೆ ಬಂತು. ಈಗ ನೀವು ಉಂಡೆ ಮಾಡಿದ ಮೇಲೆ ಈ ಥರ ಕಲಿಸ್ಕೊಂಡ್ಮೇಲೆ ಇಷ್ಟಿಷ್ಟು ದೊಡ್ಡ ಉಂಡೆಗಳು ಮಾಡಿ ಇಟ್ಕೊಳ್ಳೋಣ. ಒಂಚೂರು ಎಣ್ಣೆ ತಾಗಿಸ್ಕೊಳ್ಳೋಣ, ಕೈಗೆ ಎಣ್ಣೆ ತಾಗಿಸ್ಕೊಂಡು ಈ ತರಹದ ಉಂಡೆಗಳು ಮಾಡಿ ಇಟ್ಕೊಳ್ಳೋಣ. ನಿಮಗೆ ಕೈಗೆ ಅಂಟತ್ತೆ ಅನಿಸಿದ್ರೆ ಒಂಚೂರು ಎಣ್ಣೆ ಮುಟ್ಟಿಸ್ಕೊಳ್ಳಿ. ಒಂದು ಬೊಟ್ಟು ಎಣ್ಣೆ ಮುಟ್ಟಿಸ್ಕೊಂಡು ಈ ಥರ ಎಲ್ಲ ಬಾಲ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಎಲ್ಲ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಲ್ಲ ಉಂಡೆಗಳು ರೆಡಿಯಾಗಿದೆ. ಈಗ ನಾವು ಅದನ್ನು ಪಡ್ಡು ಪ್ಯಾನಲ್ಲಿ ಮಾಡೋಣ. ನಾನು ಪಡ್ಡು ತವಾ ಇಟ್ಕೊಂಡಿದ್ದೀನಿ, ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ, ಹಚ್ತಾ ಇದ್ದೀನಿ. ಈಗ ಪ್ಯಾನ್ ಬಿಸಿ ಆಯಿತು, ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಅಂದರೆ ತುಂಬ ಕಡಿಮೆ ಎಣ್ಣೆನಲ್ಲೂ ಆಗಲ್ಲ, ಒಂದು ಸ್ವಲ್ಪ ಎಣ್ಣೆ ಬೇಕು, ತುಂಬ ಜಾಸ್ತಿ ಎಣ್ಣೆನೂ ಬೇಡ. ಒಂದೊಂದು ಕಾಲು ಚಮಚ ಎಣ್ಣೆ ಒಂದೊಂದು ಪಡ್ಡು ಥರ ಮಾಡೋಕ್ಕೆ ಬೇಕಾಗತ್ತೆ. ಈ ಥರ ಎಣ್ಣೆ ಹಾಕಿ ನೀವು ಈ ಮಾಡಿ ಇಟ್ಕೊಂಡಿರೋ ಬಾಲ್ಗಳನ್ನು ಹಾಕ್ಕೊಂಡು ಹೋಗಿ. ಒಂದೊಂದರಲ್ಲಿ ಒಂದೊಂದು ಬಾಲ್ ಇಟ್ಕೊಂಡು ಹೋದರೆ ಇಟ್ಟು ಮುಚ್ಚಿ ಇಟ್ಬಿಡ್ತೀನಿ. ಒಂದು 5 ನಿಮಿಷ ಮುಚ್ಚಿ ಇಡೋಣ. ಈಗ ಎಲ್ಲವನ್ನ ಹೀಗೆ ಉಲ್ಟ ಮಾಡಿ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಉಲ್ಟ ಬರುತ್ತೆ ಅಂದರೆ, ಸ್ವಲ್ಪ ಹೊತ್ತು ಟೈಮ್ ಕೊಡಿ ಬೇಯಕ್ಕೆ. ನೋಡಿ ಈ ಥರ ಎಲ್ಲ ಸೈಡು ಕೆಂಪಾಗಬೇಕದು. ಆಮೇಲೆ ಒಂದು ಸಲ ಬೆಂದ ಮೇಲೆ, ಸ್ವಲ್ಪ ಬೆಂದ ಮೇಲೆ ರೋಲ್ ಮಾಡೋಣ ಎಲ್ಲ ಕಡೆಗೆ. ಇನ್ನೊಂದು ಸೈಡು ಮುಚ್ಚಿಟ್ಬಿಡ್ತೀನಿ. ಈ ಥರ ಎಲ್ಲ ಸೈಡ್ ಎಲ್ಲಿ ಕೆಂಪಾಗಿಲ್ಲ ಆ ಕಡೆ ಎಲ್ಲ ಹೀಗೆ ರೌಂಡ್ ಮಾಡಿ ರೋಲ್ ಮಾಡಿ ಹಾಕಿ. ಬೇಕು ಅಂದರೆ ನೀವು ಒಂಚೂರು ಮೇಲಿಂದ ಎಣ್ಣೆ ಹಾಕೋಬೋದು, ನಾನು ಹಾಕ್ತಾ ಇಲ್ಲ. ಈ ಥರ ಎಲ್ಲ ಡೈರೆಕ್ಷನ್ನಲ್ಲೂ ಟರ್ನ್ ಮಾಡ್ಕೊಳ್ಳಿ, ಆಗ ಚೆನ್ನಾಗಿ ಬೇಯುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಇದನ್ನು ಡೀಪ್ ಫ್ರೈಯು ಮಾಡ್ಕೋಬೋದು ಎಣ್ಣೆಯಲ್ಲಿ, ತುಂಬ ಚೆನ್ನಾಗಿ ಆಗುತ್ತೆ ಡೀಪ್ ಫ್ರೈ ಮಾಡಿದ್ರೇನು. ಆದರೆ ಮತ್ತೆ ಎಣ್ಣೆ ಇಟ್ಕೋಬೇಕು, ಆ ಕರ್ದಿರೋ ಎಣ್ಣೆ ನಾವು ಮತ್ತೆ ಮತ್ತೆ ಉಪಯೋಗಿಸಲ್ವಲ್ಲ, ಅದಕ್ಕೋಸ್ಕರ ಮತ್ತೆ ಬಿಸಾಡಬೇಕು. ಅದಕ್ಕೋಸ್ಕರ ಅದನ್ನು ನಾನು ಇವತ್ತು ಶಾಲೋ ಫ್ರೈ ಥರ ಈ ಪಡ್ಡು ಪ್ಯಾನಲ್ಲಿ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ನೋಡ್ತಾ ಇರಿ. ಸ್ವಲ್ಪ ಸಮಯ ಜಾಸ್ತಿ ಬೇಕಾಗತ್ತೆ, ಯಾಕಂದರೆ ಬೇಯಬೇಕಲ್ವ ಚೆನ್ನಾಗಿ ಅದು. ನೋಡಿ ಇದು ಆಯಿತು, ನಾನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಲ್ಸ್ ಅಂತ. ಈಗ ಮತ್ತೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಎಲ್ಲ ಬಾಲ್ಸ್ಗಳನ್ನು ಇಡ್ತಾ ಇದ್ದೀನಿ. ನೋಡಿ ಮುಚ್ಚಿ ಇಟ್ಬಿಡ್ತೀನಿ. ನೋಡಿ ತವ ಬಿಸಿಯಾಗಿರುತ್ತಲ್ಲ ತುಂಬ. ಮೊದಲಿನ ಸಲ ಮಾಡುವಾಗ ನಿಮಗೆ ತವ ಅಷ್ಟು ಕಾದಿರಲ್ಲ, ಎರಡನೇ ಸಲ ತುಂಬ ಬೇಗನೆ ಆಗಿಬಿಡತ್ತೆ. ನೋಡಿ ಇಷ್ಟು ಚೆನ್ನಾಗಿ ರೋಲ್ ಆಗುತ್ತೆ, ಇಷ್ಟು ಚೆನ್ನಾಗಿ ಉಲ್ಟ ಮಾಡೋಕ್ಕೆ ಬರುತ್ತೆ ಅಂದರೆ ನೋಡಿ ಹೇಗೆ ಸೌಂಡ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಮುಚ್ಚಿಡ್ತಾ ಇದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ರೋಲ್ ಮಾಡ್ತಾ ಇದ್ರೆ ಆಯ್ತು. ಈ ಥರ ನೋಡಿ ಎಲ್ಲ ಕಡೆ ರೋಲ್ ಮಾಡಿದ್ದೀವಿ. ಚೆನ್ನಾಗಿ ಬೆಂದಿದೆ. ಈಗ ಕ್ರಿಸ್ಪಿ ಆಗಿದೆ. ಚೆನ್ನಾಗಾಗಿದೆ ನೋಡಿ. ಕ್ರಿಸ್ಪಿ ಅಂದರೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಇದೆ ನೋಡಿ. ನೋಡಿ ಸಾಕು. ಇದೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ತೆಗಿತಾ ಇದ್ದೀನಿ. ಇದನ್ನು ಈ ಥರ ಬಾಲ್ಸ್ ಥರನೂ ಡೀಪ್ ಫ್ರೈ ಮಾಡ್ಬೋದು, ಇಲ್ಲ ನೀವು ಅಂಬೊಡೆ ಥರ ಕೈಯಲ್ಲಿ ತಟ್ಟಿಬಿಟ್ಟು ಮಾಡ್ಬೋದು. ಫ್ಲ್ಯಾಟ್ ಆಗಿ ಅದು ಮಾಡ್ಬೋದು. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡ್ಕೋಬೋದು. ಎಣ್ಣೆ ಜಾಸ್ತಿ ಬೇಡ ಅನ್ನೋರು ಈ ಥರ ಶಾಲೋ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಮಳೆ ವಾತಾವರಣ ಇರುವಾಗ ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಎಷ್ಟು ರುಚಿಕರ ಆರೋಗ್ಯಕರ ಅವಲಕ್ಕಿ ಸಬ್ಬಕ್ಕಿ ಬಾಲ್ಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಸುಲಭವಾಗಿ ಮಾಡ್ಕೋಬೋದು, ಏನು ಕಷ್ಟಪಡೋದು ಬೇಡ. ನಿಮಗೆ ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್. ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ನೋಡಿ ಹೇಗಿದೆ ನೋಡಿ. ಬಿಸಿ ಬಿಸಿ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಬಿಸಿ ಹೊಗೆ ಹೇಗೆ ಬರ್ತಿದೆ ನೋಡಿ. ಹೊರಗಡೆ ಕ್ರಿಸ್ಪಿ ಆಗಿದೆ, ಒಳಗಡೆ ನಿಮಗೆ ಸಾಫ್ಟ್ ಆಗಿದೆ ನೋಡಿ. ನೋಡಿ ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನಿ. ಈ ವೆದರ್ಗೆ ಸಾಯಂಕಾಲ ಸ್ನ್ಯಾಕ್ಸ್ಗೆ ಹೇಳಿ ಮಾಡಿಸಿರೋ ತಿಂಡಿ. ತುಂಬ ಬೇಗ ದಿಢೀರಂತ ಆಗಿಬಿಡತ್ತೆ. ಸಬ್ಬಕ್ಕಿ ನೀವು ನೈಲಾನ್ ಸಬ್ಬಕ್ಕಿನೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಮಾಮೂಲಿ ವೈಟ್ ಸಬ್ಬಕ್ಕಿ ಬರುತ್ತಲ್ಲ, ಬಿಳಿ ಸಬ್ಬಕ್ಕಿ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ. ಅದನ್ನು ಒಂದು 10 ನಿಮಿಷ ನೆನೆಸಿ ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು. ನಾನು ನೆನೆಸಿರೋದಿತ್ತು, ನನಗೆ ಯಾವ ಸಬ್ಬಕ್ಕಿನೂ ಉಪಯೋಗಿಸ್ಕೋಬೋದು. ಸಬ್ಬಕ್ಕಿ ನೆನ್ಸಕ್ಕೆ ನಿಮಗೆ ಆಗಿಲ್ಲ ಅಂದರೆ ನೀವು ಆಲೂಗಡ್ಡೆ ಬೇಯಿಸಿ ಅದನ್ನು ಮಿಕ್ಸ್ ಮಾಡ್ಕೋಬೋದು ಅವಲಕ್ಕಿ ಜೊತೆ. ಹೇಗೆ ಬೇಕಾದ್ರೂ ಮಾಡ್ಕೋಬೋದು. ಖಾರ ಕಟ್ಟಿಗೆ ಅಂದರೆ ಏನು ಹೇಳೋದು, ನಾಲಿಗೆಗೆ ಚುರ್ರ ಅನ್ಬೇಕು, ಆ ಥರ ಚಟ್ನಿ ಜೊತೆ ನೀವು ತಿನ್ಬೋದು. ಇಲ್ಲ ಇದಕ್ಕೇ ನೀವು ಖಾರ ಚೆನ್ನಾಗಿ ಹಾಕಿ ಸಾಸ್ ಜೊತೆ ತಿನ್ಬೋದು. ನಾನು ಚಟ್ನಿ ಎಲ್ಲ ಮಾಡಿಲ್ಲ ಇವತ್ತು. ಈಗ ಯಾಕಂದರೆ ನಾನು ದಿಢೀರಂತ ಯೋಚನೆ ಮಾಡಿರೋದು, ಹಾಗಾಗಿ ಕೆಚಪ್ ಜೊತೆ ತಿಂತಾ ಇದ್ದೀವಿ. ಟೊಮೆಟೊ ಕೆಚಪ್ ಜೊತೆ ತಿಂತೀವಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ತುಂಬ ಬೇಗನೂ ಆಗಿಬಿಡತ್ತೆ, ಸುಲಭವಾಗಿ ಮಾಡ್ಬೋದು. ಹಾಗಾಗಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ನೋಡಿ, ನಾವು ತಿನ್ನಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.